ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ಸದ್ಯಕ್ಕೆ ನಮ್ಮ ಜೊತೆ ಸಂಗೀತ ನಿರ್ದೇಶಕರಾಗಿರುವಂಥ ಜೊತೆಗೆ ಖ್ಯಾತ ಹಾಸ್ಯ ನಟರಾಗಿರುವಂಥ ಸಾಧು ಕೋಕಿಲ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಬಹುಶಃ ಸುದ್ದಿ ತಲುಪಿದೆ ಅಂತ ಭಾವಿಸ್ತೀನಿ. ಒಂದು ದೊಡ್ಡ ಲಾಸ್ ಇದು ನಮ್ಮ ದೇಶಕ್ಕೇನೆ. ಆ್ಯಂಡ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಯಾವ ರೀತಿಯಾಗಿ ಆರಾಧಿಸ್ತಾ ಇದ್ರಿ ಸರ್ ಇವರ ಹಾಡುಗಳನ್ನು? ಅಯ್ಯೋ, ಅವ್ರ ಬಗ್ಗೆ ಅವರು ಲೆಜೆಂಡ್ಗಳು. ಏಕೆಂದ್ರೆ ಆಶಾ ಭೋಸ್ಲೆ ಅವರು ವರ್ಸಟೈಲ್ ಸಿಂಗರ್ ಅಂತ ಹೇಳ್ಬೋದು ಅವ್ರನ್ನ. ನಮ್ಮ ಕನ್ನಡದಲ್ಲಿ ಅಥವಾ ನಮ್ಮ ಸೌತ್ ಇಂಡಿಯಾದಲ್ಲಿ ಹೇಗೆ SP ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಹೇಳ್ತೀವೋ ಆ ತರ ಆಶಾ ಭೋಸ್ಲೆ ಅವರು ಲೆಜೆಂಡರಿ ವರ್ಸಟೈಲ್ ಸಿಂಗರ್. ಕೆಲವರು ಸಿಂಗರ್ಸ್ ನಾವು ಇಂಥದಕ್ಕೆ ಅಂತಾನೆ ಫಿಕ್ಸ್ ಮಾಡ್ತೀವಿ. ಮೆಲಡಿಗೆ ಕೆಲವು ಸಿಂಗರ್ಸ್, ಆಟೋ ಸಾಂಗ್ ಆಡೋ ಕೆಲವರು, ಕ್ಲಾಸಿಕಲ್ ಆಡೋ ಕೆಲವರು, ಫಾಸ್ಟ್ ನಂಬರ್ಸ್ ಆಡೋ ಕೆಲವರು, ಈ ತರ ಇವನು ಇದಕ್ಕೆ ಅಂತ ಫಿಕ್ಸ್ ಮಾಡ್ತೀವಿ. ಆದ್ರೆ ಆಶಾ ಭೋಸ್ಲೆ ಅವರು ಆತರ ಅಲ್ಲ, ವರ್ಸಟೈಲ್. ಯಾವುದೇ ತರ ಹಾಡು ಕೊಟ್ರು ಕೂಡ ಅದನ್ನ ಅಷ್ಟೇ ಚೆನ್ನಾಗಿ, ಅಷ್ಟೇ ಹೀರೋಯಿನ್ಗಳಿಗಾಗ್ಲಿ ಮ್ಯಾಚ್ ಆಗೋ ತರ. ಇವಾಗ ಪರ್ವೀನ್ ಬಾಬಿ ಅವ್ರು ಹಾಡ್ತಾ ಇದಾರೆ ಅಂದ್ರೆ ಆಶಾ ಭೋಸ್ಲೆ ಅವ್ರು ಹಾಡಿದ್ರೆ ಪರ್ವೀನ್ ಬಾಬಿ ನೋಡಿದಾಗ ಅದೇ ತರನೇ ಆಡೋರು. ಜೀನತಮ್ಮನ್ ಅಂದ್ರೆ ಜೀನತಮ್ಮನೆ, ಹೇಮಾ ಮಾಲಿನಿ ಅಂದ್ರೆ ಹೇಮಾ ಮಾಲಿನಿ ಹಂಗೆ ಅನ್ಸೋದು ನಿಮ್ಗೆ. ಇಂಥವ್ರ ವಾಯ್ಸ್ಗೆ ಅಂತವ್ರ ಮುಖಕ್ಕೆ ನರ್ಗೀಸ್ ಅಂದ್ರೆ ನರ್ಗೀಸ್ ಅವ್ರು ಹೆಂಗಿದ್ರು ಆತರ ಅದೇ ತರ ಆಡೋರು. ಅಂತ ವರ್ಸಟೈಲ್ ಸಿಂಗರ್ ಇವ್ರೆ ಅವರು. ಅದು ಕ್ಲಾಸಿಕಲ್ ತಗೊಳ್ಳಿ, ಇದು ಫಾಸ್ಟ್ ನಂಬರ್ಸ್ ತಗೊಳ್ಳಿ, ಯಾವ್ದ್ರಲ್ಲಿ ಕಡಿಮೆ ಇದ್ರು ಅವರು. ಮತ್ತೆ ಅವರ ಅಕ್ಕ ಇದ್ರಲ್ಲ ಲತಾ ಮಂಗೇಶ್ಕರ್ ಜಿ ಅವರು, ಆಶಾ ಭೋಸ್ಲೆ ಅವರು ಮತ್ತೆ ಹುಟ್ಟಲ್ಲ ಸರ್. ಇಲ್ಲ, ನಮ್ಮ ದೇಶದಲ್ಲಿ ಅವ್ರು ಹುಟ್ಟಿರೋದು ನಮ್ ಪುಣ್ಯ. ಅಂತ ಲೆಜೆಂಡರಿ ಸಂಗೀತಕ್ಕೆ ಸಂಬಂಧಪಟ್ಟವರು ನಮ್ಮ ಪುಣ್ಯ ಅದ ನಮ್ಮ ದೇಶದಲ್ಲಿ ಅವ್ರು ಹುಟ್ಟಿರೋದು. ಮತ್ತೆ ಹುಟ್ಟಲ್ಲ. ಅನುಕರಣಗಳು ಇರಬಹುದು, ಅವರ ತರ ಅನುಕರಣೆ ಮಾಡೋರು ಸುಮಾರು ಜನ ಇರ್ಬೋದು. ಒಂದು ಆಶಾ ಭೋಸ್ಲೆ ಹುಟ್ಟೋದು ಮತ್ತೆ ಇಲ್ಲ. ಈಗ ಅವರ ಹಾಡುಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ಸರ್, ಅಂದ್ರೆ ಪರ್ವೀನ್ ಬಾಬಿ ಅವ್ರಿಗೆ ಸೆಟ್ ಆಗ್ತಾ ಇತ್ತು, ಜೀನತಮ್ಮನ್ ಅವ್ರಿಗೆ ಸೆಟ್ ಆಗ್ತಾ ಇತ್ತು, ನರ್ಗೀಸ್ ಆಜಾ ಅಂದ್ರೆ ಅದು ಹೆಲನ್ಗೆ ಸೆಟ್ ಆಗೋದು, ಕ್ಯಾಬ್ರೆ ಡ್ಯಾನ್ಸ್ಗೆ. ಈ ಕಡೆ ನಮ್ಮ ಪರ್ವೀನ್ ಬಾಬಿ ತಾನೆ ಅವರು ಅಂದ್ರೆ ಜಮಾನಿ ಜಾನಿ ಮನ್ ಹಸಿನ್ ತಿಂದ್ರು ಬಾ. ಹೆಂಗೆ ವೇರಿಯೇಷನ್ಸ್ ಅವ್ರೊಬ್ಬರೇ ಕೊಡಕ್ ಸಾಧ್ಯ. ಈಗ ಲತಾ ಮಂಗೇಶ್ಕರ್ ಅವ್ರನ್ನ ಕೂಡ ನಾವು ಮೆಲಡಿ ವಾಯ್ಸ್ ಅಂತ ಹೇಳ್ಬೋದು, ಆದ್ರೆ ಆಶಾ ಭೋಸ್ಲೆ ಅವ್ರನ್ನ ಹಂಗೆ ಹೇಳಕ್ ಆಗಲ್ಲ. ವರ್ಸಟೈಲ್ ಸಿಂಗರ್. ಅಂದ್ರೆ ಎಲ್ಲಿ ಸರ್ ಪ್ರಪಂಚ ಇಲ್ಲಾಂದ್ರೂ ಕೂಡ ಅವ್ರ ವಾಯ್ಸ್ ಇದ್ದೇ ಇರುತ್ತೆ ಸರ್. ಅವ್ರೆಲ್ಲ ಎಲ್ಲಿ ಸಾಯ್ತಾರೆ? ಸಾವೇ ಇಲ್ಲ. ಯಾವ್ದಕ್ಕೆ? ಸಂಗೀತಕ್ಕೆ ಸಾವಿಲ್ಲ, ಇಂಥ ಲೆಜೆಂಡರಿ ವಾಯ್ಸ್ಗಳಿಗೂ ಸಾವಿಲ್ಲ. ಕರೆಕ್ಟ್. ಒಂದು ಇಂಡಸ್ಟ್ರಿಯನ್ನ ಸರ್ ಸುಮಾರು ದಶಕಗಳ ಕಾಲ ಕೆಲಸ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಆಳೋದಿದೆಯಲ್ಲ ಅದು ಇನ್ನೂ ಕಷ್ಟ. ಸೊ ಆ ಕೆಲಸವನ್ನ ಆಶಾ ಭೋಸ್ಲೆ ಅವರು ಮಾಡಿದ್ದಾರೆ. ಹೌದು ಇವರೇ. ಅದಕ್ಕೆ ಆಶಾ ಭೋಸ್ಲೆ ಜಿ ಅಂತ ಯಾಕೆ ಹೇಳಿದ್ರೆ ಅಂದ್ರೆ ಆಲ್ಟರ್ನೇಟೇ ಇಲ್ಲ. ಆಶಾ ಜಿ ತರ ಹಾಡೋರು ಯಾರು ಕರಿಯಪ್ಪ, ಅವ್ರು ಸಿಗ್ತಾ ಇಲ್ಲ ಅಂತ ಹೇಳಿದಕ್ಕೆ ವಾಯ್ಸ್ ಇಲ್ವಲ್ಲ. ನೋಡಿ, ಇಡೀ ಭಾರತ ದೇಶದಲ್ಲಿ ಎಲ್ಲಿ ಹುಡುಕಿದ್ರು ಆಶಾ ಜಿ ತರ ಸಿಗೋದಿಲ್ಲ. ಇವ್ರ ವಾಯ್ಸ್ ಕಾಪಿ ಮಾಡಕ್ ಸಾಧ್ಯ ಇಲ್ಲ. ಇವ್ರ ವಾಯ್ಸ್ ಅನ್ನ ಸಾಧ್ಯ ಇಲ್ಲ. ಕಾಪಿ ಮಾಡಬಹುದು, ಬಟ್ ಒರಿಜಿನಲ್ ಅವ್ರು ಕೊಡ್ತಾ ಇದ್ದ ವೇರಿಯೇಷನ್ಸ್ ಆ ಏಜ್ ಅಲ್ಲೂ ಆಡ್ತಾ ಇದ್ರಲ್ಲ ಸರ್. ನಿಮ್ಗೆ ಇವಾಗ ಬಂತು ನಮಗೆ ದಿಲ್ಸೆ ಅಂತ ಒಂದು ಸಿನಿಮಾ ಬಂತು. ಹೌದು. ಯಾವ್ದ್ರಲ್ಲಿ ಅದ್ರಲ್ಲೂ ಕೂಡ ಆಡಿದಾರೆ ಅವರು. ಎಂತ ಸಾಂಗ್ ರೆಹಮಾನ್ದು. ರೆಹಮಾನ್ ಅಲ್ಲ ಈಗ ಒಂದು 20-30 ವರ್ಷದಲ್ಲಿ ಬಂದವರಲ್ವಾ. ಹೌದು. ಎಂತ ಸಾಂಗ್ಸ್ ಆಡಿದಾರೆ ರೆಹಮಾನ್ ಅವ್ರದ್ದು. ಚಾಲೆಂಜ್ ಸರ್ ಅವ್ರಿಗೆಲ್ಲ. ಚಾಲೆಂಜ್ ಎಲ್ಲ ಆಡೋರು. 2024 ಡಿಸೆಂಬರ್ನಲ್ಲೂ ಒಂದು ಹಾಡ್ ರೆಕಾರ್ಡ್ ಮಾಡಿದ್ದಾರೆ ಸರ್. 91 ವರ್ಷ ಅವರಿಗೆ. ಹೌದು. ಶಿ ಇಸ್ ನಾಟ್ ಓನ್ಲಿ ಎ ಫಿಲ್ಮ್ ಸಿಂಗರ್, ಅವರು ಗಜಲ್ ಸಿಂಗರ್. ಹೌದು ಹೌದು, ಕ್ಲಾಸಿಕಲ್ ಸಿಂಗರ್. ಇದೇ ಹರಿಹರನ್ ಸರ್ ಜೊತೆ ದೊಡ್ಡ ದೊಡ್ಡ ಕ್ಲಾಸಿಕಲ್ ಸ್ಟೇಜ್ ನ ಹಂಚ್ಕೊಂಡಿರೋರು. ಈಗ ಸಿನಿಮಾ ಬೇರೆ, ಕ್ಲಾಸಿಕಲ್ ಸ್ಟೇಜ್ ಎಲ್ಲ ಆಡೋದು ಇದೆಯಲ್ಲ. ಮತ್ತೆ ಹೆಂಗೆ ಅವ್ರ ಇಡೀ ಜೀವನವನ್ನ ಮ್ಯೂಸಿಕ್ ಗೋಸ್ಕರ ಇಟ್ಟು ಅಷ್ಟೇ ಪ್ರಾಕ್ಟೀಸ್ ಮಾಡಿರೋಂಥವ್ರು, ಅಷ್ಟೇ ಸಂಗೀತವನ್ನ ಕಲ್ತಿರೋಂಥ ಲೆಜೆಂಡ್ಸ್ ಅವರು, ಡಮ್ಮಿ ಎಲ್ಲ. ಕರೆಕ್ಟ್ ಕರೆಕ್ಟ್ ಸರ್. ಸೊ ಯಾವತ್ತಾದ್ರೂ ನೀವು ಅವ್ರನ್ನ ಮೀಟ್ ಮಾಡಿದ್ರ ಸರ್ ಪರ್ಸನಲಿ? ಅಯ್ಯೋ, ನಾನು ನಮ್ಮ H2 ಹಾಡ್ನ ಆಕ್ಚುಲಿ ಲತಾ ಮಂಗೇಶ್ಕರ್ ಅವ್ರು ಆಡ್ಬೇಕಾಗಿತ್ತು. ಹೂವೇ ಹೂವ ಹೂವೇ ಹೂವ ಸಾಂಗ್. ಅವ್ರು ಹೇಳಿದ್ರು ಇಲ್ಲ, ನಾನು ಸ್ವಲ್ಪ ಏಜ್ ಆಗಿದೆ, ಇದು ಕಷ್ಟ, ನಮ್ಮ ಸಿಸ್ಟರ್ ಕೈಲಿ ಆಡ್ಸು, ಪಕ್ಕದಲ್ಲೇ ಮನೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಆಡಿದಾಗ ಕೊಡಿ ಅಂತೇಳಿ ಸಾಂಗ್ ತಗೊಂಡು ಆಶಾ ಭೋಸ್ಲೆ ಅವರು ಕೇಳಿದ್ರು. ಕೇಳಿ ಮಾರನೇ ದಿನನೇ ಅವ್ರು ನನಗೆ ಆನ್ಸರ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಹಾಡು,
ಆದ್ರೆ ನನಗೆ ಒಂದು ಯಾವುದೋ ನೋಟು ಸ್ವಲ್ಪ ಹೈ ಆಗ್ತಾ ಇದೆ, ಇದು ನಾನು ಆಡೋದು ಕಷ್ಟ, ನೀವು ಯಾರು ಒಳ್ಳೆಯವ್ರ ಕೈಲಿ ಆಡ್ಸಿ ಅಂದ್ರು. ನಾ ಇಲ್ಲ ಮೇಡಮ್ ಅದನ್ನ ಚೇಂಜ್ ಮಾಡ್ತೀನಿ ನಾನು, ನನಗೆ ನೀವೇ ಹಾಡ್ಬೇಕು ಅಂತ ಹೇಳಿದೆ. ಇಲ್ಲ ಮಾಸ್ಟರ್ ಅಂದ್ರು ಅವರು, ಮಾಸ್ಟರ್ ಜಿ ಐಸಾ ನೈ ಕರ್ನಾ, ನಾನ್ ನಿಮ್ಗೆ ಒಳ್ಳೆ ಸಿಂಗರ್ ಹೇಳ್ತೀನಿ ಅವ್ರ ಕೈಯಲ್ಲಿ ಆಡ್ಸಿ ಅಂತೇಳಿ ಕವಿತಾ ಸುಬ್ರಹ್ಮಣ್ಯಂ ಅವ್ರನ್ನ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು. ಒಂದು ಯಾವ್ದೋ ನೋಟ್ ಹೈ ಆಯ್ತು ಅಂತ ಅಂದ್ರೆ ಅವರು ಸಂಗೀತಕ್ಕೆ ಕೊಡ್ತಾ ಇದ್ದಂತ ವ್ಯಾಲ್ಯೂಸ್ ಸರ್, ಅದು ಆ ಗೌರವ ಮರ್ಯಾದೆ ಇಲ್ಲ. ಇದು ನಾ ಹಾಡ್ಬೋದು, ಆದ್ರೆ ಅದನ್ನ ಕರೆಕ್ಟ್ ಆಗಿ ಹಾಡೋರು ಹಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋದು ನೋಡಿ ಹೇಗಿದೆ. ಇಲ್ಲಿ ದುಡ್ಡು ಬರಲ್ಲ, ಏನು ಬರಲ್ಲ, ಮ್ಯೂಸಿಕ್. ಸರ್ ಈಗ ನೀವು ಸರ್ ಈಗ ಅಂಥ ವೆಟರನ್ ಗಾಯಕರ ಜೊತೆ ಕೂಡ ಈಗ ನೋಡಿದ್ರೆ ಆ ಇಂಟ್ರಾಕ್ಷನ್ ಮಾಡಿದ್ದೀರಿ, ಹೊಸ ಗಾಯಕರ ಜೊತೆ ಕೂಡ ಇಂಟ್ರಾಕ್ಷನ್ ಮಾಡಿದ್ದೀರಿ. ಸೊ ನೀವೇ ಹೇಳ್ತಾ ಇದ್ರಿ ಒಂದು ನೋಟ್ ಚೇಂಜ್ ಮಾಡ್ತೀನಿ ಬೇಕಿದ್ರೆ ಅಂದ್ರೆ ಕೂಡ ಬೇಡ ಅಂತ ಹೇಳಿದ್ರು. ಸೊ ಆ ಒಂದು ಕಾಲದ ಗಾಯಕರಿಗೂ ಈಗಿನ ಕಾಲದ ಗಾಯಕರಿಗೂ ಆ ಡಿಫ್ರೆನ್ಸ್ ನೀವು ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ನೋಡಿದ್ರೆ ಸರ್? ನಾನು ಸ್ಟ್ರೈಟ್ ಆಗಿ ಒಂದೇ ಒಂದು ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಆ ಒಂದು ನೋಟ್ ಚೇಂಜ್ ಮಾಡಕ್ಕೂ ಆಶಾ ಭೋಸ್ಲೆ ಜಿ ಬಿಡ್ಲಿಲ್ಲ. ಆದ್ರೆ ಈಗಿನ ನಮ್ಮ ಗಾಯಕರುಗಳಿದಾರಲ್ಲ, ಒಂದು ನೋಟಲ್ಲಿ ಬರ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ, ನೋಟಲ್ಲಿ ಬರ್ಕೊಳ್ಳೋ ಪೇಷನ್ಸ್ ಕೂಡ ಇಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.